ನಮಸ್ತೆ ಮೇಡಮ್, ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಮಸ್ತೆ ಸರ್. ಸೊ ಮೇಡಮ್, ನಿಮಗೆ ಆಲ್ರೆಡಿ ತಿಳಿದಿರುವಂತೆ ಯೋಗದಿಂದ ಹಲವಾರು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀರಾ. ಇನ್ನೇನು ರೀಸೆಂಟಾಗಿ ಮೇಡಮ್ ಈಗ 21ನೇ ತಾರೀಕು ಬಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗೆ ಯೋಗದಿಂದ ಹಲವಾರು ಬೆನಿಫಿಟ್ಸ್ ಇದ್ದಾವೆ ನೀವು ಹೇಳ್ದಾಗೆ. ಹಾಗೆ ನಿಮ್ಮ ಮನೇಲಿ ಸತತವಾಗಿ ನೀವು ಮೇಡಮ್ 25 ವರ್ಷದಿಂದ ಯೋಗನ ಮಾಡ್ಕೊಂಡು ಬಂದಿದ್ದೀರಾ ಮತ್ತು ಕಲಿಸ್ಕೊಳ್ತಾನೂ ಬಂದಿದ್ದೀರಾ. ಸೊ ಅದೇ ರೀತಿ ಅದರಿಂದ ಬೆನಿಫಿಟ್ಸನ್ನು ಕೂಡ ತೊಗೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ನಾನು ನೋಡಿದಾಗೆ ಆಲ್ಮೋಸ್ಟ್ ಇಂಗ್ಲೀಷ್ ಮೆಡಿಸಿನ್ಗಿಂತ ಮನೆಯಲ್ಲಿರ್ತಕ್ಕಂಥ ಅಂದರೆ ನೀವೇ ಆಲ್ರೆಡಿ ಹೇಳ್ದಿರುವಂತೆ ಅಂಗೈಯಲ್ಲಿದೆ ಆರೋಗ್ಯ ಅಂತಲೇ ನೀವು ಹೇಳಿದ್ದೀರಾ. ಸೊ ಮನೆಯಲ್ಲೇ ಇರತಕ್ಕಂತಹ ಗಿಡಮೂಲಿಕೆಗಳನ್ನೇ ಬಳಸ್ಕೊಂಡು ನಾವು ಯಾವುದೇ ರೋಗವನ್ನು ಬರಲಿಲ್ದಂಗೆ ನಾವು ಹೇಗೆ ಏನು ಮಾಡ್ಬೋದು ಅಂತಂದರೆ ತಡೆಗಟ್ಬೋದು ಅಂತದೆಲ್ಲ ಹೇಳಿದ್ದೀರಾ. ಸೊ ಹಾಗೆ ರೀತಿ ಇವತ್ತು ಒಂದು ಡಿಶಸ್ ಅನ್ಬೋದು ಅಥವಾ ಅದನ್ನು ಏನದು ಒಂದು ಚಟ್ನಿ ಪುಡಿನ ನಮಗೆ ತೋರಿಸ್ತಾ ಇದ್ದೀರಾ. ಸೊ ಮ್ಯಾಮ್ ಅದು ಏನು ಇದೆ ಮತ್ತು ಅದರ ಬೆನಿಫಿಟ್ಸ್ ಏನು ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಹೇಳ್ತೀನಿ ಸರ್. ನಮಗೆ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಜನರಿಗೆ ಒಂದು ಆರೋಗ್ಯವನ್ನು ಕೊಡ್ತಕ್ಕಂತಹ ಒಂದು ಯಾವ್ದಾದ್ರು ಐಟಮನ್ನು ಅವರಿಗೆ ಆಹಾರದ ರೂಪದಲ್ಲಿ ಕೊಡ್ಬೋದೇನೋ ಅಂತಕ್ಕಂಥ ಒಂದು ಯೋಚನೆ ಬಂತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಮಾಮೂಲಿ ಚಟ್ನಿ ಪುಡಿಗಳನ್ನೆಲ್ಲ ಮಾಡ್ತೀವಿ. ಆದರೆ ಮೆಡಿಕೇಟೆಡ್ ಚಟ್ನಿ ಪುಡಿ ಅಂತ ಹೇಳಿದ್ರೆ ಇದು ಒಂದು ಹೊಸ ಕಾನ್ಸೆಪ್ಟ್ ಅನ್ನೋ ಇರ್ಬೋದು ಅಂತ ಅಂದ್ಕೊಂಡು ಅದನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ಮೆಡಿಕೇಟೆಡ್ ಹಪ್ಪಳ ಮತ್ತೆ ಮೆಡಿಕೇಟೆಡ್ ರೊಟ್ಟಿ, ಈ ಒಂದು ಥೀಮನ್ನು ಮುಂದೆ ನಾನು ಇಟ್ಕೊಂಡಿದ್ದೀನಿ. ಯಾರಾದರೂ ಅದನ್ನು ಇಷ್ಟಪಟ್ಟಲ್ಲಿ ನಾನು ಅದನ್ನು ಅವ್ರಿಗೆ ಮಾಡಿ ಸಪ್ಲೈನೂ ಮಾಡ್ತಕ್ಕಂಥ ಒಂದು ಯೋಜನೆ ನಮ್ಮಲ್ಲಿದೆ. ಮೆಡಿಕೇಟೆಡ್ ಚಟ್ನಿ ಪುಡಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಥೀಮ್ ಇರ್ತಕ್ಕಂಥದ್ದು ಈಗ ಜಾಯಿಂಟ್ ಪೇನ್ ಮೇಲೆ ನಾವು ಒಂದು ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೀವಿ ಸರ್. ಅಂದರೆ ಚಟ್ನಿ ಪುಡಿಯ ಇಂಗ್ರೀಡಿಯೆಂಟ್ಸ್ ಬಂದು ಸೇಮ್ ಇರುತ್ತೆ, ಆದರೆ ಅದ್ರ ಜೊತೆಗೆ ಏನ್ ಮಾಡ್ತೀವಿ, ಆ ಇಂಗ್ರೀಡಿಯೆಂಟ್ ಜೊತೆಗೆ ಗಿಡಮೂಲಿಕೆ, ಅದ್ರ ಜಾಯಿಂಟ್ ಪೇನ್ ಕಡಿಮೆ ಮಾಡ್ತಕ್ಕಂತಹ ಗಿಡಮೂಲಿಕೆಯ ಪೌಡರ್ ಸಹ ನಾವು ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ. ಹಾಗಾಗಿ ಆಹಾರ ರೂಪದಲ್ಲಿ ಪ್ರತಿನಿತ್ಯ ಅದನ್ನು ಸೇವನೆ ಮಾಡ್ತಾ ಹೋದಾಗೆ ಜಾಯಿಂಟ್ ಪೇನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ ಮೇಡಮ್, ಹಾಗೆ ನನಗೆ ಇನ್ನೊಂದು ಕ್ವಶನ್ಸ್ ಏನಂದ್ರೆ, ಈಗ ನಾರ್ಮಲ್ ನಾವು ಬಳಸ್ತಕ್ಕಂತಹ ಚಟ್ನಿ ಪುಡಿಗೂ ಈಗ ನೀವು ಬಳಸ್ತಕ್ಕಂತಹ ಚಟ್ನಿ ಪುಡಿಗೂ ವ್ಯತ್ಯಾಸ ಏನು ಅಥವಾ ಬೆನಿಫಿಟ್ಸ್ ಏನಿರುತ್ತೆ ಮೇಡಮ್? ಅದೇ ಹೇಳಿದ್ನಲ್ಲ ಸರ್, ಈಗ ನೀವು ನೋಡ್ತೀರಾ ಇಂಗ್ರೀಡಿಯೆಂಟ್ಸ್ ನಾನು ಒಳಗಡೆ ತೋರಿಸ್ತೀನಿ ನಿಮಗೆ. ಮಾಮೂಲಿ ಚಟ್ನಿ ಪುಡಿಗೆ ಹಾಕ್ತಕ್ಕಂಥ ಎಲ್ಲ ಐಟಮ್ಸ್ ನಾನು ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಇರ್ಬೋದು, ಅದು ಕಡಲೆ ಬೀಜ ಇರ್ಬೋದು, ಪುಟಾಣಿ ಇರ್ಬೋದು, ಒಣಕೊಬ್ಬರಿ ಇರ್ಬೋದು, ಹುಣಸೆಹಣ್ಣು ಎಲ್ಲ ಇದೆ, ಬೆಲ್ಲ ಎಲ್ಲ ಇದೆ. ಜೊತೆಗೆ ಈಗ ಜಾಯಿಂಟ್ ಪೇನ್ ಕಡಿಮೆ ಮಾಡೋದ್ರಲ್ಲಿ ಮೊದಲೇ ಒಂದು ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು ಸರ್. ನುಗ್ಗೆ ಸೊಪ್ಪನ್ನ ನಾವು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ರಿಚ್ ಕ್ಯಾಲ್ಸಿಯಂ ಇರ್ತದೆ ಮತ್ತು ಐರನ್ ಕಂಟೆಂಟ್. ಜಾಯಿಂಟ್ ಪೇನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಗಿಡಮೂಲಿಕೆಯಲ್ಲಿ ಅದನ್ನು ಒಂದು ನಾವು ಬೆಳೆಸ್ತೀವಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಗಿಡಮೂಲಿಕೆಗಳು ಇದ್ದಾವೆ, ಅದನ್ನು ಸೇರಿ ನಾನು ಒಂದು ಪೌಡರ್ನ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಸಹ ನಾವು ಚಟ್ನಿ ಪುಡಿಯ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಹಾಗಾಗಿ ಪ್ರತಿನಿತ್ಯ ಆಹಾರದಲ್ಲಿ ನಾವು ಹೇಗೆ ಉಪ್ಪಿನಕಾಯಿ ಚಟ್ನಿ ಪುಡಿನ ಬಳಸ್ತಾ ಹೋಗ್ತೀವಲ್ಲ, ಮೆಡಿಸಿನ್ ಅಲ್ಲ ಇದು, ಆಹಾರವೇ ಔಷಧಿ ಅಂತ ಹೇಳಿ. ಹಾಗಾಗಿ ಆ ಮೆಡಿಸಿನ್ ಅನ್ನು ತಗೊಂಡು ಚಟ್ನಿ ಪುಡಿನ ಬಳಸ್ತಾ ಅವರಿಗೆ ಆ ಪೇನ್ ಕಡಿಮೆ ಆಗ್ತಕ್ಕಂಥ ಉದಾಹರಣೆ ಇದೆ ಮೇಡಮ್. ಈಗ ಜಾಯಿಂಟ್ ಪೇನ್ ಬಿಟ್ಟು ಮತ್ತೆ ಬೇರೆ ತರದ ಅಂದ್ರೆ ಐಡಿಯಾಸ್ ಏನಿದೆ ನಿಮ್ದು? ಸರ್, ನಾನು ನೆಕ್ಸ್ಟ್ ಬಂದು ಗ್ಯಾಸ್ಟ್ರಿಕ್ ಇರ್ಬೋದು, ಮತ್ತೆ ಡಯಾಬಿಟಿಕ್ ಇರ್ಬೋದು, BP ಇರ್ಬೋದು, ಈ ತರದ್ದು ಯೋಚನೆ ಇದೆ ಸರ್. ಬಟ್ ಹೇಗೆ ಡಿಮಾಂಡ್ಸ್ ಬರುತ್ತೆ ಅದ್ರ ಮೇಲೆ ನಾನು ಮಾಡೋಣ ಅಂತ ಅನ್ಕೊಂಡು. ಹಾಗಾದ್ರೆ ನಮ್ಮ ಒಂದು ಚಾನೆಲ್ನ ವೀಕ್ಷಣೆ ಮಾಡ್ತಿರೋರು ನೆಕ್ಸ್ಟ್ ಏನಾದರೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ಗಳು ಏನೇ ಅಂದರೆ, ಇದು ಆ್ಯಕ್ಚುಲಾಗಿ ಹೋಮ್ಲಿ ಮೇಡ್ ಅಂತ ಹೇಳ್ಬೋದು, ಯಾವುದೇ ಪ್ರಾಡಕ್ಟ್ಸ್ನ ಬೇಕಾದರೆ ನಿಮ್ಮ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪಡಿಬೋದಲ್ವಾ ಮೇಡಮ್? ಓಕೆ ಮೇಡಮ್, ಬನ್ನಿ ಆಗಿದ್ರೆ ಆ ಒಂದು ಚಟ್ನಿ ಪುಡಿನ ಮಾಡೋದು ಹೇಗೆ? ಸಿರಿಧಾನ್ಯದ ಹಪ್ಪಳವನ್ನು ನಾನು ಯಾಕೆಂದ್ರೆ ಸಿರಿಧಾನ್ಯ ಸಹ ಬಹಳಷ್ಟು ಆರೋಗ್ಯ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ಕೆಲವರಿಗೆ ಆ ಸಿರಿಧಾನ್ಯದ ಐಟಮ್ ಅನ್ನ ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಒಂದು ಇಷ್ಟ ಆಗಲ್ಲ. ಹಪ್ಪಳದ ರೂಪದಲ್ಲಿ ಒಂದು ಕಲ್ಕೊಂಡು ಅಥವಾ ಸುಟ್ಕೊಂಡು ತಿನ್ಬೋದೇನೋ, ಈ ತರದ ಒಂದು ಯೋಜನೆನೂ ಇದೆ ಸರ್. ಮೇಡಮ್, ಅದು ರೊಟ್ಟಿನೂ ನೀವು ಹೇಳ್ತಾ ಇದ್ದೀರಿ, ರೊಟ್ಟಿನೂ ಕೂಡ ಅದು ಸಿರಿಧಾನ್ಯದ್ದೇ ಅಥವಾ ಅದು ಬಿಟ್ಟು ಬೇರೆದು ಅಥವಾ? ಎಲ್ಲದೂ ಮಾಡ್ಬೋದು ಸರ್. ಸಿರಿಧಾನ್ಯದ್ದು ಮಾಡ್ಬೋದು, ಸಜ್ಜೆ ಹಪ್ಪಳ ಮಾಡ್ಬೋದು, ಸಜ್ಜೆ ರೊಟ್ಟಿ, ಸಿರಿಧಾನ್ಯದ ರೊಟ್ಟಿ, ರಾಗಿ ರೊಟ್ಟಿ, ಎಲ್ಲ ತರದ್ದು ಇದೆ ಸರ್. ಹಾಗಿದ್ರೆ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದೆಲ್ಲ ಅವೈಲಬಿಲಿಟಿನ ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ. ಬನ್ನಿ ಮ್ಯಾಮ್, ಈಗ ಫಸ್ಟ್ ಒಂದು ಸ್ಯಾಂಪಲ್ ನಾವು ಚಟ್ನಿ ಪುಡಿ ನೀವೇನು ಗಿಡಮೂಲಿಕೆ ಅಂದರೆ ಏನು ಮಂಡಿ ನೋವಿಗೆ ಆಲ್ಮೋಸ್ಟ್ ನೀವು ಹೇಳಿದಲ್ವಾ? ಸೊ ಆ ಒಂದು ಐಟಮ್ನ ಹೆಂಗೆ ಮಾಡೋದು ಅಂತ ನಮಗೆ ತೋರಿಸ್ತೀವಿ. ಓಕೆ ಮ್ಯಾಮ್, ಬನ್ನಿ. ಔಷಧಿಯುಕ್ತವುಳ್ಳ ಒಂದು ಚಟ್ನಿ ಪುಡಿನ ನಮಗೆ ತೋರಿಸ್ತಾ ಇದ್ದೀರಾ. ಸೊ ಇದು ನೀವು ಹೇಳಿದಾಗೆ ಕಾಲು ನೋವಿಗೆ, ಮಂಡಿ ನೋವಿಗೆ ಉಪಯುಕ್ತ ಅಂತ ಹೇಳಿದ್ದೀರಾ, ಮಂಡಿ ನೋವನ್ನು ಹೋಗ್ಲಾಡಿಸ್ಲಿಕ್ಕೆ. ಸೊ ಓಕೆ ಮ್ಯಾಮ್, ಇವಾಗ ಇಂಗ್ರೀಡಿಯೆಂಟ್ಸ್ನ ನೀವು ಹೇಳ್ತಾ ಹೋದ್ರೆ ನಾನು ಹೇಳ್ತೀನಿ ಸರ್. ಮೊದಲನೇದಾಗಿ ಒಣಕೊಬ್ಬರಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಮೇಡಮ್. ಮತ್ತೆ ಇದು ಹುರುಗಡ್ಲೆ,
ಪುಟಾಣಿ ಅಂತಾನು ಹೇಳ್ತಾರೆ. ಆಮೇಲೆ ಇಲ್ಲಿದೆ ನೋಡಿ ಸರ್, ಇದು ನುಗ್ಗೆ ಸೊಪ್ಪನ್ನ ಒಣಗಿಸಿ ಪೌಡ್ರ್ ಮಾಡಿರ್ತಕ್ಕಂಥದ್ದು. ಇದು ಕರಿಬೇವಿನ ಪೌಡ್ರ್ ಸರ್. ಇದನ್ನ ಸಹ ಕರಿಬೇವು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ವಿ. ಶೇಂಗಾ ಬೀಜ, ನೆಕ್ಸ್ಟ್ ಖಾರದ ಪುಡಿ, ಉಪ್ಪು, ಜೀರಿಗೆ, ಹುಣಸೆ ಹಣ್ಣು, ಬೆಲ್ಲ. ಇದೆಲ್ಲದೂ ಸಹ ನಾರ್ಮಲ್ ಚಟ್ನಿ ಪುಡಿಗೆ ಹಾಕ್ತಕ್ಕಂಥದ್ದು. ಬಟ್ ಇಲ್ಲೊಂದಿದೆ ನೋಡಿ, ಇದು ಗಿಡಮೂಲಿಕೆ ಪೌಡರ್. ಇದು ಜಾಯಿಂಟ್ ಪೇನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಗಿಡಮೂಲಿಕೆ ಪೌಡರ್. ಇದರಲ್ಲೂ ಸುಮಾರಷ್ಟು ಗಿಡಮೂಲಿಕೆಗಳನ್ನ ನಾವು ಹಾಕಿರ್ತೀವಿ ಸರ್. ಹಾಗೆ ಇದು ಎಲ್ಲದನ್ನ ಸೇರಿಸಿ ನಾವು ಚಟ್ನಿ ಪುಡಿ ಮಾಡಿದಾಗ ಅದು ಮೆಡಿಕೇಟೆಡ್ ಚಟ್ನಿ ಪುಡಿ ಆಗುತ್ತೆ. ಓಕೆ, ಇದನ್ನು ನಾವು ಚಪಾತಿ ಮತ್ತು ರೊಟ್ಟಿ ಜೊತೆಗೆ ತಿನ್ಬೋದಲ್ಲ ಮ್ಯಾಮ್? ಚಪಾತಿ, ರೊಟ್ಟಿ, ಅನ್ನದ ಜೊತೆಗೂ ಸೈಡ್ಸ್ ಉಪ್ಪಿನಕಾಯಿ ಥರ ನೆಂಚ್ಕೊಳ್ಬೋದಲ್ಲ ಸರ್. ಓಕೆ, ಈಗ ಇದನ್ನೆಲ್ಲ ಮೇಡಮ್ ಮಾಡೋದು ಹೇಗೆ ಅಂತೇಳಿ, ಅಂದರೆ ಇದನ್ನಷ್ಟು ಇವಾಗ ನಾರ್ಮಲ್ ಚಟ್ನಿ ಪುಡಿ ಮಾಡಿದಾಗ ಅಥವಾ ಇದನ್ನು ಮಿಕ್ಸಿಗೆ? ನಾರ್ಮಲ್ ಚಟ್ನಿ ಪುಡಿ ಥರನೇ ಮಾಡೋದು ಇದರಲ್ಲಿ. ಓಕೆ ಮೇಡಮ್, ಏನು ವ್ಯತ್ಯಾಸ ಇಲ್ಲ. ಓಕೆ ಮೇಡಮ್, ಇವಾಗ ಇದು ಚಟ್ನಿ ಪುಡಿನ ಮೇಡಮ್ ಮಾಡ್ಕೊಳೋಣ. ಮಾಡೋಣ ಸರ್. ಇವಾಗ ಮೊದಲಿಗೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಶೇಂಗಾನ ಹುರ್ಕೊಳ್ತಾ ಇದ್ದೀರಾ? ಹೌದು ಸರ್, ಶೇಂಗಾ ಬೀಜ. ಇವಾಗ ನೀವು ಶೇಂಗಾ ಹುರ್ಕೊಂಡು ಇದು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀರಲ್ಲ? ಅದ್ರ ಜೊತೆ ಸ್ವಲ್ಪ ಒಣಕೊಬ್ಬರಿ ಪೌಡ್ರ್ ಇದೆಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ ಮೇಡಮ್. ಇವಾಗ ಕೊಬ್ಬರಿನ ಹುರ್ಕೊಳ್ತಿದ್ದೀರಲ್ಲ? ಅಂದರೆ ಹಸಿ ಅಂಶ ಏನಾರ ಇದ್ರೆ ಹೋಗ್ಲಿ ಅಂತಾನೆ. ಚಟ್ನಿ ಪುಡಿ ತುಂಬ ದಿವಸ ಇರುತ್ತಲ್ಲ ಸರ್, ಹಾಗಾಗಿ ಅದು ಒಂಥರ ಮುಗ್ಗು ವಾಸನೆ ಏನು ಬರಬಾರ್ದು ಅಂತ. ಮೇಡಮ್, ಈಗ ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಕಾಯಿಲೆ ಬಂದಮೇಲೆ ಅಷ್ಟು ಆಮೇಲೆ ಅದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಆ ಥರ ಮಾಡೋದಕ್ಕಿಂತನೂ ಹೆಲ್ತಿಯಾಗಿ ನಾವು ಮನೆಯಲ್ಲಿರ್ತಕ್ಕಂಥದ್ದು ಅಡುಗೆ ಮನೆಯಲ್ಲೇ ಏನು ಮಾಡ್ಬೋದು ಅಂತಂದರೆ ಈ ಥರದ ಒಂದು ಚಟ್ನಿ ಪುಡಿಗಳ ಮುಖಾಂತರನೇ ಆಗಿರ್ಬೋದು, ಒಂದು ಆರೋಗ್ಯಯುಕ್ತವಾದಂಥ ಆಹಾರವನ್ನು ತಗೊಂಡ್ರೆ ನಮಗೆ ಕಾಯಿಲೆಗಳು ಬರಲಿಲ್ದಂಗೆ ತಡಿಬೋದು ಅಂತ ಅನ್ಸುತ್ತಲ್ವ ಮ್ಯಾಮ್? ಸರ್ ತಡಿಬೋದಲ್ಲ ಸರ್. ಯಾಕೆಂದ್ರೆ ನಾವು ಹಾಗೆ ತಿನ್ಬೇಕು ಅಂತಂದ್ರೆ ನಾವು ಯಾರು ತಿನ್ನಲ್ಲ. ಸೊ ಬಟ್ ಇದು ಚಟ್ನಿ ಪುಡಿನಲ್ಲಿ ಇದನ್ನ ಮಾಡ್ಕೊಂಡ್ರೆ ಆರಾಮ್ಸೆ ಎಲ್ಲರೂ ತಿಂತಾರೆ, ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ, ವಯಸ್ಸಾದವರು ಕೂಡ. ಮೇಡಮ್, ಈಗ ಆಲ್ರೆಡಿ ಶೇಂಗಾನ ನಾವು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ವಿ. ಈಗ ಇದ್ರ ಜೊತೆಗೆ ಏನು ಆ್ಯಡ್ ಮಾಡ್ತಿದ್ದೀರಾ ಮೇಡಮ್? ಬೆಳ್ಳುಳ್ಳಿ ಮಾಡ್ತಾ ಇದ್ದೀನಿ. ಓಕೆ, ಬೆಳ್ಳುಳ್ಳಿ ಸಹ ಜಾಯಿಂಟ್ ಪೇನಲ್ಲಿ ಮತ್ತು ಬಿ ಪಿನಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ ಸರ್. ಓಕೆ, ಇದಕ್ಕೆ ಜೊತೆಗೆ ಕೊಬ್ಬರಿ, ಒಣ ಕೊಬ್ಬರಿ ಹುರಿದಿದ್ರಲ್ವ? ಹುರಿದಿದ್ವಿ, ಪೌಡ್ರ್ ಮಾಡಿ ಹುರಿದಿದ್ವಿ. ಓಕೆ, ನೆಕ್ಸ್ಟ್ ಸರ್ ಮೇಡಮ್ ಇವಾಗ ಇದಕ್ಕೆ ಏನಾಗ್ತಿದ್ದೀರಾ? ನುಗ್ಗೆ ಸೊಪ್ಪಿನ ಪೌಡ್ರ್. ಓಕೆ, ಅಂದರೆ ಮೆಸರ್ಮೆಂಟ್ ಏನಂತ? ಹೌದು, ಇರುತ್ತೆ ಸರ್. ಹೌದಾ? ತುಂಬ ಆದರೆ ತಿನ್ನೋಕ್ಕಾಗಲ್ಲ. ಐ ಥಿಂಕ್ 3 ಅಥವಾ 4 ಸ್ಪೂನ್ ಹಾಕಿದ್ರಿ ಅನ್ಸುತ್ತಲ್ವ ಮ್ಯಾಮ್? ಹ್ಞೂ ಸರ್. ಓಕೆ, ಆಮೇಲೆ ಇದು ಕರಿಬೇವಿನ ಪೌಡ್ರ್. ಕರಿಬೇವಿನ ಪೌಡ್ರು. ಹೌದು ಸರ್. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾನೇ ಇರುತ್ತಲ್ವ? ಕಣ್ಣಿಗೆ ಒಳ್ಳೇದು, ಕೂದಲಿಗೆ ಒಳ್ಳೇದು. ಓಕೆ, ರಿಚ್ ವಿಟಮಿನ್ ಎ ಇರುತ್ತಲ್ಲ? ಎಸ್ ಮ್ಯಾಮ್. ಕಡಲೆ, ಹುರಿಗಡಲೆ ಅಲ್ವಾ ಮ್ಯಾಮ್? ಹೌದು. ಓಕೆ ಮ್ಯಾಮ್, ಇವಾಗ ನೆಕ್ಸ್ಟ್ ಏನು ಹಾಕ್ತೀರಾ? ಗಿಡಮೂಲಿಕೆ ಪೌಡರ್ ಹಾಕಿ ಮೇಡಮ್. ಇದು ಮೇಡಮ್ ಎಷ್ಟು, 1 ಟೇಬಲ್ ಸ್ಪೂನ್ ಅಥವಾ? ಇಲ್ಲ ಸರ್, ಇದು ಅಷ್ಟೇ ಮೆಜರ್ಮೆಂಟ್ ಇರ್ತದೆ. 1 ಅಥವಾ 2 ಟೇಬಲ್ ಸ್ಪೂನ್ ಅಲ್ಲ? ಇದು ಗಿಡಮೂಲಿಕೆದು ಪೌಡ್ರು. ತುಂಬ ಇಂಪಾರ್ಟೆಂಟ್ ಅಲ್ವಾ ಮ್ಯಾಮ್ ಇದು? ಅಂಗೈಯಲ್ಲಿದೆ ಆರೋಗ್ಯನೂ ಹೌದು, ಹಾಗೂ ಅಡುಗೆ ಮನೆಯಲ್ಲಿದೆ ಆರೋಗ್ಯ ಅಂತಲೂ ಹೇಳ್ಬೋದಲ್ವಾ ಮ್ಯಾಮ್? ನೆಕ್ಸ್ಟ್ ತಕ್ಕಷ್ಟು ಉಪ್ಪು. ಐ ಥಿಂಕ್ ಇದು ಪತಂಜಲಿ ಅನ್ಸುತ್ತೆ. ಇದು ರಾಕ್ ಸಾಲ್ಟ್ ಸರ್. ವೈಟ್ ಉಪ್ಪು ಬೇಡ ಅಂತ ಹೇಳಿ ನಮ್ಮ ಮನೇಲಿ ಬಿಳಿ ಉಪ್ಪು, ಮೈದಾ ಮತ್ತೆ ಸಕ್ಕರೆ 3 ನಾವು ಬಳಸಲ್ಲ ಸರ್. ಇದು ಜೀರಿಗೆ. ಓಕೆ, ಇದು ಬೆಲ್ಲ. ಓಕೆ, ಆರ್ಗ್ಯಾನಿಕ್ ಬೆಲ್ಲ. ಇದು ಕೂಡ ಹುಣಸೆ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹೌದು ಸರ್. ನೆಕ್ಸ್ಟ್ ಖಾರದ ಪುಡಿ ಹಾಕಿ ಇದು ನಮಗೆ ಎಷ್ಟು ಬೇಕೋ ಅಷ್ಟಲ್ವಾ? ಹೌದು ಸರ್, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಬೆಲ್ಲ ಎಲ್ಲ ಹುಳಿ. ಇವಾಗ ಮೇಡಮ್ ಇದನ್ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಓಕೆ, ಇವಾಗ ನಮಗೆ ಬೇಕಾಗಿರುವಂತಹ ಆರೋಗ್ಯಯುಕ್ತವಾದ ಚಟ್ನಿ ಪುಡಿ ತಯಾರಾಗಿದೆ. ಕೇವಲ ಚಟ್ನಿ ಪುಡಿಗಳಲ್ಲದೆ ಪುಷ್ಪಲತಾ ಮೇಡಮ್ ಅವರು ಸಿರಿಧಾನ್ಯಗಳನ್ನು ಬಳಸಿ ರೊಟ್ಟಿಗಳಾಗಿರ್ಬೋದು, ಹಪ್ಪಳಗಳನ್ನು ಕೂಡ ಮಾಡ್ತಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಐಟಮ್ಸ್ಗಳಿಗೆ ಆರ್ಡ್ರನ್ನು ಮಾಡ್ಬೋದು. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಐಟಮ್ಸ್ಗಳನ್ನ ಆರ್ಡರ್ ಮಾಡ್ಬೋದು. ಸೊ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್
ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಿದಂತಹ ಪುಷ್ಪಲತಾ ಮೇಡಮ್ ಅವರಿಗೆ ವಂದನೆಗಳನ್ನ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.